ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಎಲ್ಲ ಕಡೆ ಆಗಮಿಸಂತ ಎಲ್ಲ ನಮ್ಮ ಕ್ರೀಡಾಪಟುಗಳೇ, ಇವತ್ತು ನಾಗನೂರು ಪ್ರೀಮಿಯಂ ಲೀಗಿನ 5ನೇ ಸೆಷನ್ ಅದ. ಇವತ್ತೇನು ತಾವು ಸ್ಪೋರ್ಟ್ಸ್ ಆಯೋಜನೆ ಮಾಡಿದಿರಿ. ಸೊ ಅಂದ್ರೆ ಬಹಳ ವರ್ಷ ಪ್ರಥಮ ಬಾರಿಗೆ ನಾಗನೂರದೆಲ್ಲ ಪ್ರೀಮಿಯಂ ಲೀಗ್ ಬಹಳ ಜೋರಾಯ್ತು. ಯಾಕಂದ್ರೆ ನೀವು ಸ್ಟಾರ್ಟ್ ಆದ ನಂತರ ಎಲ್ಲ ಊರಾಗ ಪ್ರಾರಂಭ ಮಾಡಿದ್ರು. ಅವಾಗ ತುಕಾನಟ್ಯಾಗ ಮಾಡಿದ್ರು, ಹಳ್ಳೂರಾಗ ಮಾಡಿದ್ರು, ಎಲ್ಲ ಊರಾಗ ನಾಗನೂರದವ್ರು ಮಾಡಿದಾರೆ ಅಂತ ಹೇಳಿ ಸ್ಟಾರ್ಟ್ ಆಯ್ತು. ಶಂಕರಗೌಡ್ರ ಲುಕ್ಸಾನು ಬಹಳ ಆಯ್ತು ನಮ್ಗೆ. ಹಿಂಗಾಗಿ ಅದಕ್ಕೋಸ್ಕರ ಅದಕ್ಕೆ ಈ ಸಲ ಪ್ರೈಸ್ ಕೇಳಕ್ ಬಂದ್ರ ಗೌಡ್ರು ಎಲ್ಲ ಹಿರಿಯರ ಕಡೆ ಹೆಸರು ಕೊಡ್ತಾರೆ, ನಾ ಏನು ಕೊಡೋದಿಲ್ಲ ಅಂತ ಹೇಳಿ. ಅದಕ್ಕೆ ನೀವು ಮಾಡಿ ಒಂದು ಮರ್ದಿನ ನೆಕ್ಸ್ಟ್ ಊರ್ ಅವ್ರ ನೀವು 400 ಕೊಟ್ಟಿದ್ರಿ, ನಮಗೂ ಕೊಡಬೇಕು ಬಂದಾಗ ಕೊಡ್ತಾ ಇರ್ತ ಅವ್ರಿಗೆ ಹೇಳಿ. ಅದಕ್ಕೆ ತಾವೆಲ್ಲರೂ ಒಳ್ಳೆತನ. ಯಾಕಂದ್ರೆ ಈಗ ನೋಡಿ ಮೊದಲೆಲ್ಲ ಕ್ರಿಕೆಟ್ ಇರ್ಬೋದು, ದೊಡ್ಡ ದೊಡ್ಡ ಆಟಗಳು ಎಲ್ಲ ದೊಡ್ಡ ದೊಡ್ಡ ಊರಾಗ ಆಗ್ತಿದ್ವು. ಆದ್ರೆ ಇವತ್ತು ಸಣ್ಣ ಹಳ್ಳಿ ಇರ್ಲಿ, ದೊಡ್ಡದಿರ್ಲಿ ಅಥವಾ ದೊಡ್ಡ ಸಿಟಿ ಇರ್ಲಿ, ಎಲ್ಲಾದ್ರೂ ಅಷ್ಟು ಟ್ಯಾಲೆಂಟ್ ಬಂದ್ಬಿಟ್ಟಿದ್ ನಮ್ಮೆಲ್ಲ ಯುವಕರಲ್ಲಿ. ಇಷ್ಟು ಚಲೋ ಅಂದ್ರೆ ಕ್ರಿಕೆಟ್ ಆಡ್ತಾರೆ. ನಿಮ್ಗೆ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ನಾವೆಲ್ಲ 1983ನೇ ಇಸ್ವಿಯಾಗ ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದಿತ್ತು. ಅವಾಗ ಟಿವಿ ನೀರಾಕೆಲ್ಲ ಕಾಮೆಂಟ್ರಿ ಎಲ್ಲ ಹೇಳ್ತಿದ್ರು. ಅವಾಗ ನಾವೆಲ್ಲ 10th ಅದ ಪಾಸ್ ಆಗಿ ಫಸ್ಟ್ ಇಯರ್ ಕೊಂಡಿದ್ದು. ಅವಾಗೆಲ್ಲ ರೇಡಿಯೋದಾಗ ಕೇಳ್ತಿದ್ವು. ಅವಾಗಿನ ನಮ್ಮ ಕ್ರಿಕೆಟ್ ಪ್ಲೇಯರ್ಗಳು ಕತಿ ಕೇಳಿದ್ರೆ ಒಂಥರ ನಮಗೆ ಬೇಜಾರಾಗ್ತೈತೆ. ಯಾಕಂದ್ರೆ ಅವ್ರಿಗೆಲ್ಲ ಇಂಗ್ಲೆಂಡ್ ಆಡಕ್ ಹೋಗಿದ್ರು. ಅವ್ರಿಗೆ ಸರಿಯಾಗಿ ರೊಕ್ಕ ಇರಾಕಿಲ್ಲ, ಶೂ ಇರ್ತಿರಾಕಿಲ್ಲ, ಅರಿವಿ ಇರ್ತಿರಾಕಿಲ್ಲ. ಅವರ ರಾತ್ರಿ ಯಾಕಂದ್ರೆ ಲಂಡನ್ದಾಗ ಹೋಗಿ ಅಲ್ಲೆಲ್ಲ ಬಹಳ ಕಾಸ್ಟ್ಲಿ ಇರ್ತಿತ್ತು. ಅಂದ್ರೆ ಇವರ ಅರಿವಿ ಒಕ್ಕಂತ ಅಂತ ಒಂದು ಟೀಮ್ ಅವಾಗ ಯಾರೂ ನಿರೀಕ್ಷೆ ಮಾಡಿದಂಗೆ ವರ್ಲ್ಡ್ ಕಪ್ 83ನೇ ಒಳಗೆ ಭಾರತ ದೇಶಕ್ಕೆ ತಂದು ಕೊಟ್ರು. ಅದಕ್ಕೆ ತಾವೆಲ್ಲರೂ ಅದ ಕ್ರಿಕೆಟ್ ಆಟ ಇವತ್ತು ಭಾರತ ದೇಶ ಒಳಗೆ ಹೆಚ್ಚು ಆಕರ್ಷಣೆ ಇರುವಂತ ಯಾವ್ದಾರ ಕ್ರೀಡೆ ಅಂದ್ರೆ ಕ್ರಿಕೆಟ್ ಬಗ್ಗೆ ಭಾರಿ ಒಲವು ತೋದಾರೆ. ಅದಕ್ಕೆ ತಾವೆಲ್ಲ ಕ್ರಿಕೆಟ್ ಜೊತೆ ತಮ್ಮ ಅಭ್ಯಾಸ ಇರಬೇಕು, ಅಥವಾ ಶಿಕ್ಷಣ ಪಡ್ಕೋಬೇಕು, ವ್ಯಾಯಾಮ ಇರಬೇಕು. ಆ ದೃಷ್ಟಿಯಿಂದ ತಾವೆಲ್ಲರೂ ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ರಿ. ಒಳ್ಳೆ ಅಂದ್ರೆ ಆಟ ಆಡ್ರಿ, ಒಳ್ಳೆ ಸ್ಪೋರ್ಟ್ಸ್ ಮನ್ಶಿಪ್ ತೋರಿಸ್ಬೇಕು. ಮತ್ತೇನಿ ನಾಗನೂರು ಪ್ರೀಮಿಯಂ ಲೀಗ್ ಆಯೋಜನೆ ಮಾಡಿದಂತ ಎಲ್ಲ ಹಿರಿಯರನ್ನ ಅಭಿನಂದನೆ ಸಲ್ಲಿಸಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ. ಮುಂದಿನ ದಿನಮಾನದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಈ ಕ್ರೀಡೆ ಮುಂದೆ ಹೋಗ್ಲಿ ಅಂತ ಹಾರೈಸಿ ತಾವೆಲ್ಲರೂ ಇವತ್ತು ನಾನು ಇಲ್ಲಿ ಕರೆದು ಸತ್ಕಾರ ಮಾಡಿ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟ ಈ ಕಮಿಟಿ ಎಲ್ಲ ಸದಸ್ಯರಿಗೆ, ಎಲ್ಲ ನಾಗನೂರು ಹಾಗೂ ಸುತ್ತಮುತ್ತ ಗ್ರಾಮದ ಹಿರಿಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಸೊಗಸಾಗಿ ಈ ಕ್ರಿಕೆಟ್ ಎಂಬುದು ಕೇವಲ ಒಂದು ಮನರಂಜನೆ ಅಲ್ಲ, ಒಂದು ನಾಗರಿಕರಿಗೆ ಅವಕಾಶ ಅಂತ ತಿಳಿದುಕೊಂಡಿದ್ದಾರೆ ನಮ್ಮ ಮಂಚಕರನ್ನ ಜಾರಕಿಹೊಳಿ ಅವರಿಗೂ. ಎರಡು ತಂಡದ ಆಟಗಾರರು ಲೈನ್ ಆಗಿ ನಿಂತ್ಕೋಬೇಕು.